ನಮಸ್ಕಾರ ಸ್ನೇಹಿತರೆ, ನಾವು ಈಗ ಅಜಂತಾ ಕೇವ್ಸ್ ಹತ್ರ ಬಂದಿದ್ದೀವಿ. ಸೊ ನಿಮ್ಗೆ ಆವಾಗಲೇ ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ದಂಗೆ ನಾವು ಪಾರ್ಕಿಂಗ್ ಏರಿಯಾ ಅಂತ ಹಾಕ್ದಿರ ಅಜಂತಾ ಕೇವ್ಸ್ ಅಂತ ಹಾಕಿದ್ವಿ. ಹಂಗಾಗಿ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟಿದ್ವಿ. ಆ್ಯಕ್ಚುಲಿ ವ್ಯೂ ಪಾಯಿಂಟಿಂದ ನಡ್ಕೊಂಡು ಬರ್ಬೋದು, ತುಂಬ ದೂರ ಆಗುತ್ತೆ. ಹಂಗಾಗಿ ನಾವು ಕಾರಲ್ಲೇ ಬಂದುಬಿಟ್ವಿ. ತಿರ್ಗಾ 21 ಕಿಲೋಮೀಟರ್ಸ್ ರೌಂಡ್ ಹಾಕ್ಕೊಂಡು ಕೇವ್ಸ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಬಸ್ ಸ್ಟಾಪು, ಬಸ್ ವ್ಯವಸ್ಥೆ ಇರುತ್ತೆ, ಆ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಸ್ನೇಹಿತರೆ ಇಲ್ಲಿ ನೋಡಿ, ಕೇವ್ಸ್ ಹತ್ರ ಹೋಗೋದಕ್ಕೆ ಇಲ್ಲಿ ಈ ಬಸ್ಸು AC ಬಸ್ ಇದೆ. ಸೊ ಈ ಬಸ್ಗೆ ನಾವು ಇಲ್ಲಿ ಕ್ಯೂ ನಿಂತ್ಕೊಂಡು ಬಸ್ಸಲ್ಲಿ ಹೋದರೆ ನೆಕ್ಸ್ಟು ಕೇವ್ಸ್ ಹತ್ರ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ ಇದು ಅಜಂತಾ ಕೇವ್ಸು. ಈ ರೀತಿಯಾಗಿ 28 ಕೇವ್ಸ್ ಇದೆ ಟೋಟಲ್ಲು, ಈ ಚಿತ್ರದಲ್ಲಿ ನೋಡ್ಬೋದು. ಸೊ ಆ 28 ಕೇವ್ಸಲ್ಲೂ ಬೇರೆ ಬೇರೆ ಶಿಲ್ಪಕಲೆ ಮತ್ತು ಚಿತ್ರಕಲೆಗಳು ನಾವು ನೋಡ್ಬೋದು. ಈಗ ಅದನ್ನೇ ನೋಡೋಕ್ಕೆ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ ಇಲ್ಲಿ ಮೇಲೆ ಹತ್ಕೊಂಡು ನಾವು ಕೇವ್ಸ್ಗೆ ಹೋಗಬೇಕು. ಸೊ ವಯಸ್ಸಾದವ್ರಿಗೆ ಮೇಲೆ ಹತ್ತೋದಕ್ಕೆ ಆಗೋದಿಲ್ಲ ಅಂದರೆ ಅಂಥವ್ರಿಗೆ ಈ ಡೋಲಿ ಇದೆ. ಸೊ ಈ ಡೋಲಿನಲ್ಲಿ ಅವರು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಡೋಲಿಗೆ 2500 ರೂಪಾಯಿ ಆಗುತ್ತೆ. ಈಗ ಮೇಲೆ ಹೋಗಿ ನೋಡೋಣ. ಇವರೆಲ್ಲ ಮೇಲ್ಗಡೆಯಿಂದ ಬಂದಿದ್ದಾರೆ. ವ್ಯೂ ಪಾಯಿಂಟಿಂದ ಇಳ್ಕೊಂಡು ಬರೋದಕ್ಕೆ ಸ್ಟೆಪ್ಸ್ ಇದೆ, 700 ಸ್ಟೆಪ್ಸು. 1000 ನೋಡಿ. ಕನ್ನಡದವ್ರು ಇಲ್ಲಿ ಸಿಕ್ಕಿದ್ದಾರೆ ನಮಗೆ. ಬೆಂಗಳೂರು ನಾವು ಬೆಂಗಳೂರವ್ರೆ. ಹಾಂ ಸ್ನೇಹಿತರೆ ನೋಡಿ, ಇದೇ ಅಜಂತಾ ಕೇವ್ಸು. ಒಳ್ಳೆ ವ್ಯೂ ಪಾಯಿಂಟು. ವಿಡಿಯೋ ಇಲ್ಲಿ ಮಾಡಂಗಿಲ್ಲ. ಓಕೆ.